ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಎಂಟ್ರಿ ಆದಾಗ ನನಗೆ ಈ ಮನೆ 6 ಮಂತ್ಸಲ್ಲಿ ಬೇಕು ಅಂತ ನಾವು ಕಂಡೀಷನ್ ಹಾಕಿ ನಾವು ಮನೆಗೆ ನಾವು ಒಪ್ಪಿಸಿದ್ದು. ನಾನು ಹುಷಾರು ತಪ್ಪಿ ಒಂದು 20 ಡೇಸ್ ಹಾಸ್ಪಿಟಲೈಸ್ ಆದೆ. ಯಾಕೆ ಅಂದರೆ ಮನೆ ಕಟ್ಟೋರು ಗೊತ್ತಿರುತ್ತೆ, ಆ ಟೆನ್ಷನ್ಸು, ಆ ದುಡ್ಡಿನ ಟೆನ್ಷನ್ಸು, ಈ ಕಡೆ ಕೆಲಸ ನಡೀತಾ ಇರಲ್ಲ, ದೆನ್ ಆಮೇಲೆ ಬಾಡಿಗೆಯವ್ರ ಪ್ರೆಷರ್ ಇರುತ್ತೆ, ಖಾಲಿ ಮಾಡಿ 6 ಮಂತ್ಸ್ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ದೆನ್ ನಾವೇನಾದರೂ ನಿಮ್ಮ ವೀಡಿಯೋಸ್ ಮಾಡಿದಾಗ ಇಲ್ಲ ಮೋಟಿವೇಟ್ ಆಗಬೇಕು, ಇಲ್ಲ ಯೂಸ್ ಆಗುವಂಥದ್ದು, ಇಲ್ಲ ಇಂಟ್ರೆಸ್ಟಿಂದ ನೋಡೋವಂಥದ್ದು ಮಾಡಿದ್ರೆ ಓಕೆ. ಇಲ್ಲಿ ನಾವು ನಮ್ಮ ಮನೆಗೆ ಬಂದಿದ್ದೀವಿ, ಖುಷಿಯಾಗಿದ್ದೀವಿ, ಇವತ್ತು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಹಗಲು ರಾತ್ರಿ ನಡೀತಾ ಇದ್ದು, ಬಟ್ ಆದರೂ ಡಿಲೇ ಆಗ್ತಾಯಿತ್ತು. ಅದು ಟೆನ್ಷನ್ಸ್ಗೆ ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ, ಸುಮ್ಮನೆ ಕಾಫಿ ಟೀ ಕುಡ್ಕೊಳ್ಳೋದು, ಊಟ ಮಾಡದೇ ಇರೋದು, ಹೆಲ್ತ್ ಇಶ್ಯೂಸ್ ಆಗಿ ಅದೇನಾಯ್ತು. ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಾನು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳೇ ಆಯಿತು, ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ ನಾನು ವೀಡಿಯೋಸ್ನ ಮಾಡಿ. ಎಲ್ಲರೂ ಕೇಳ್ತಾಯಿದ್ರಿ ಹೊರಗಡೆ ಹೋದಾಗ, ಯಾಕೆ ವೀಡಿಯೋಸ್ ಸ್ಟಾಪ್ ಮಾಡಿದ್ದೀರಾ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಮಾಡಿ ವೀಡಿಯೋಸ್ನ ಅಂತ ಎಲ್ಲರೂ ಕೇಳ್ತಾಯಿದ್ರಿ. ಎಲ್ರಿಗೂ ನಾನು ಯಾಕೆ ಏನು ಅನ್ನೋದನ್ನು ಹೇಳೋಕ್ಕಾಗ್ತಾ ಇರಲಿಲ್ಲ, ಯಾಕೆ ಮಾಡ್ತಾಯಿಲ್ಲ. ಅದೇ ತುಂಬ ಲೆಂತಿಯಾಗಿದೆ, ಮಾಡ್ತೀನಿ ಅಷ್ಟೇ ಹೇಳ್ತಾಯಿದ್ದೆ. ಕೆಲವೊಬ್ಬರು ಒಂದಷ್ಟು ದಿನ ಮಾಡಿದ್ಲು, ಸ್ಟಾಪ್ ಮಾಡಿಬಿಟ್ಲು, ಸುಮ್ಮನೆ ಏನೋ ಶೋಕಿಗೋಸ್ಕರ ಒಂದಷ್ಟು ದಿನ ಮಾಡಿದ್ಲು. ಆಮೇಲೆ ಕೆಲವೊಬ್ಬರು ಏನೋ ನನ್ನ ಲೈಫಲ್ಲಿ ಬಂದು ಕೆಟ್ಟದ್ದು ಮಾಡಿದ್ರಲ್ಲ, ಅವ್ರಿಗೋಸ್ಕರ ಅವ್ರನ್ನ ಬೈಲಿಗೆ ಎಳಿಬೇಕು ಅಂತ ವೀಡಿಯೋಸ್ನ ಮಾಡಿದ್ಲು. ಇವಾಗ ಸ್ಟಾಪ್ ಮಾಡಿಬಿಟ್ಲು ಅಂತ ನೆಗೆಟಿವ್ಸು ಬಂತು, ಪಾಸಿಟಿವ್ಸು ಬಂತು. ಸೊ ನಾನು ಯಾರಿಗೂ ಏನೋ ಆನ್ಸರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ವೀಡಿಯೋಸ್ನ ಮಾಡೋದು ಯಾಕೆ 6 ಮಂತ್ಸಿಂದ ಡಿಲೇ ಆಯಿತು ಅಂದರೆ, ನಂದು ಲಾಸ್ಟ್ ವೀಡಿಯೋಸ್ ಬಂದು ಈ ಮನೆಗೆ ನಾವು ಬಂದ್ವಲ್ಲ, ಅದೇ ಎಂಟ್ರಿ ವೀಡಿಯೋಸ್ ಲಾಸ್ಟು. ನನ್ನ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂದರೆ, ನಾನು ಈ ಮನೆಗೆ ಬಂದಾಗ ಮೈಂಡಲ್ಲಿ ಅಂದ್ಕೊಂಡೇ ಬಂದಿದ್ದೆ, ಬಾಡಿಗೆ ಮನೆಯಲ್ಲಿದ್ದಾಗ ತುಂಬ ಟ್ರಬಲ್ ಆಯಿತು, ನಾವು ಗಜಿಬಿಜಿಯಲ್ಲಿ ಮನೆಗೆ ಬರಬೇಕಾಗಿತ್ತು. ಆ ಟೈಮಲ್ಲಿ ಅಂದ್ಕೊಂಡೇ ಬಂದಿದ್ದು ನಾನು. ಈ ಮನೆಗೆ ಬಂದಮೇಲೆ ಫುಲ್ಲು ಕಾಮಾಗಿ, ಹ್ಯಾಪಿಯಾಗಿ, ಈ ಒಂದು ನನ್ನ ಲೈಫಲ್ಲಿ ಏನೇನು ಸ್ಟ್ರಗಲ್ ಆಯಿತು ಅದೆಲ್ಲ ಹೇಳೋದು ಬೇಡ, ಅಲ್ಲಿ ಗೊತ್ತಿರೋ ವಿಷಯ. ಸೊ ಈಗ ಹ್ಯಾಪಿಯಾಗಿದ್ದೀವಲ್ಲ, ಅದನ್ನು ಮಾತ್ರ ಶೇರ್ ಮಾಡೋಣ ಅನ್ನೋದು ಒಂದು ಮೋಟಿವೇಶನ್ ಆಗಿ ಒಂದು ವೀಡಿಯೋಸ್ನ ಮಾಡೋಣ ಅನ್ನೋದು ಒಂದಿತ್ತು ನನಗೆ. ಸೊ ಈ ಮನೆಗೆ ನಾವು ಎಂಟ್ರಿ ಆದಾಗ ನನಗೆ ಈ ಮನೆ 6 ಮಂತ್ಸಲ್ಲಿ ಬೇಕು ಅಂತ ನಾವು ಕಂಡೀಷನ್ ಹಾಕಿ ನಾವು ಮನೆಗೆ ನಾವು ಒಪ್ಪಿಸಿದ್ದು. ಸೊ ಅವರು ನನಗೆ 5 ಮಂತ್ಸಲ್ಲೇ ಮನೆ ಕೊಡ್ತೀನಿ ಅಂತ ಹೇಳಿದರು. 1 ಮಂತ್ ಡಿಲೇ ಆಯಿತು ಅಷ್ಟೇ. ಡಿಲೇ ಆಯಿತು ಅನ್ನೋದಕ್ಕಿಂತ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಬಾಕಿ ಇತ್ತು. ಮನೆ ಒಳಗೆ ಏನಿದೆ ಆ ಸೆಟಪ್ ಎಲ್ಲ ನಾನು ಕ್ಲೀನಾಗಿ ಬೇಕು ಅಂತ ಹೇಳಿದ್ದಕ್ಕೆ ಅವರು 1 ಮಂತ್ ಎಕ್ಸ್ಟ್ರಾ ತೊಗೊಂಡು 6 ಮಂತ್ಸಿಗೆ ಈ ಮನೆ ಕೊಟ್ಟರು. ನಾನು ಈ ಮನೆಗೆ ಬಂದಾಗ ಬೇರೆ ಬೇರೆ ಥರ ವೀಡಿಯೋಸ್ ಹಾಕಬೇಕಂತ ಇತ್ತು. ಮನೆ ಕ್ಲಿಯರ್ ಆಗಿತ್ತು, ಬಟ್ ಔಟ್ಸೈಡ್ ಇನ್ನೂ ಕೆಲಸ ನಡೀತಾ ಇತ್ತು. ಅಂದರೆ ಕಾಂಪೌಂಡು, ಗೇಟು, ಟೈಲ್ಸು, ಆಮೇಲೆ ಅಂಗಡಿ ಕಟ್ಟಿದ್ದೀವಲ್ಲ ಅದ್ರ ಮುಂದೆಗಡೆ ಶೀಟ್ ಹಾಕಿಸ್ಬೇಕು ಅಂತ, ಅಂದರೆ ಡ್ರೈನ್ ಮಾಡಿದ್ರು, ಆಮೇಲೆ ರೋಡ್ ಮಾಡಿದ್ರು, ಫುಲ್ಲು ಸೌಂಡು ತೋರಿಸಿದ್ರೆ ರಿಪೀಟ್ಲಿ ಅದೇ ತೋರಿಸ್ಬೇಕಾಗಿತ್ತು ನಾನು. ಯಾಕೆಂದರೆ ತುಂಬ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ವೀಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಅದೇ ತೋರ್ಸೋದು ಚೆನ್ನಾಗಿ ಅನಿಸಲ್ಲ. ಕೆಲಸ ನಡೀತಾ ಇದೆ ಅಂದರೆ ಮನೆಗೆ ಬಂದಮೇಲೂ ಕೆಲಸ ನಡೀತಾ ಇದೆ ಅಂತ ತೋರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಅದಾದಮೇಲೆ ಕೆಲಸ 1 ಮಂತಲ್ಲಿ ಕ್ಲಿಯರ್ ಮಾಡ್ತೀನಿ ಅಂದರು. ಒಂದು 2 ಮಂತ್ಸ್ ಟೈಮ್ ಆಯಿತು. ಯಾಕೆಂದರೆ ರೋಡ್ ಕೆಲಸ, ಡ್ರೈನ್ ಕೆಲಸ ನಡೆಯೋದ್ರಿಂದ ಅವರು ಸ್ಟಾಪ್ ಮಾಡಿ ಔಟ್ಸೈಡ್ ನನಗೆ ಮುಗಿಸ್ಕೊಟ್ರು. ಸೊ ಅದಾದಮೇಲೆ ಸೋಲಾರ್ ಫಿಟ್ಟಿಂಗು, ಅದು ಇದು ಎಕ್ಸ್ಟ್ರಾ ಮನೆ ತುಂಬ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ, ಎಲ್ಲ ಸೇರಿ ಒಂದು 3 ಮಂತ್ಸ್ ಔಟ್ಸೈಡ್ ಕೆಲಸನೇ ಮುಗೀತು. ಅದಾದಮೇಲೆ ಮತ್ತೆ ಓಕೆ ಆಯಿತು, ಮನೆಯೆಲ್ಲ ಸೆಟಲ್ಡ್ ಆಯಿತು, ವೀಡಿಯೋಸ್ ಮಾಡೋಣ ಅನ್ನೋ ಟೈಮಿಗೆ ನಾನು ಹುಷಾರು ತಪ್ಪಿ ಒಂದು 20 ಡೇಸ್ ಹಾಸ್ಪಿಟಲೈಸ್ ಆದೆ. ಯಾಕೆ ಅಂದರೆ ಅದು ತುಂಬ ಊಹಾಪೋಹಗಳೆಲ್ಲ ಬಂದ್ಬಿಡ್ತು, ಏನೋ ಹಾರ್ಟ್ ಅಟ್ಯಾಕ್ ಅಂತ ಅದು ಇದು ಅಂತ. ಅದು ಯಾವುದೂ ಇಲ್ಲ. ನನಗೆ ಈ ಮನೆ ಕಟ್ಟೋ ಟೈಮ್ನಲ್ಲಿ ಬಾಡಿಗೆ ಮನೆಯಿಂದ ಇಲ್ಲಿಗೆ ಬರೋದು, ಅಲ್ಲಿ ಓನರ್ಗೆ ನಾವು ಹೇಳ್ಬಿಟ್ಟಿದ್ವಿ, ಇಷ್ಟು ದಿನದಲ್ಲಿ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ, ನಾವು ಮನೆ ಕಟ್ತಾ ಇದ್ದೀವಿ, 5 ಮಂತ್ಸ್ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಇವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಅಂದರೆ ಕೆಲಸ ಹಗಲು ರಾತ್ರಿ ನಡೀತಾ ಇದ್ದು, ಬಟ್ ಆದರೂ ಡಿಲೇ ಆಗ್ತಾಯಿತ್ತು. ಅದು ಟೆನ್ಷನ್ಸ್ಗೆ ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ, ಸುಮ್ಮನೆ ಕಾಫಿ ಟೀ ಕುಡ್ಕೊಳ್ಳೋದು, ಊಟ ಮಾಡದೇ ಇರೋದು, ಹೆಲ್ತ್ ಇಶ್ಯೂಸ್ ಆಗಿ ಅದೇನಾಯಿತು, ಒಂದೇ ಸಲ ಬ್ಲಡ್ ಫುಲ್ಲು 6 ಪಾಯಿಂಟಿಗೆ ಬಂದುಬಿಟ್ಟಿತ್ತು.
ತುಂಬ ಸುಸ್ತಾಗೋದು, ತುಂಬ ಹೆಲ್ದಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವ್ರು ಹೇಳಿದ್ದು ಫುಲ್ ಬ್ಲಡ್ ಕಮ್ಮಿ ಆಗಿದೆ ಅಂತ. ಅದು ಹಾಸ್ಪಿಟಲೈಸ್ ಆದರೆ ಅಲ್ಲೂ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ ನಾನು ಹಾಸ್ಪಿಟಲೈಸ್ ಆಗಿದ್ದು. ಬಂದಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ನಂಗೆ ಏನು ಅನಿಸ್ತು ಅಂದರೆ, ಇಷ್ಟು ದಿನ ಎಲ್ಲ ಬರೀ ಸ್ಯಾಡ್ ನ್ಯೂಸೇ ಹಾಕಿದ್ದೀನಿ. ಈಗ ಒಂದು 4 to 5 months ನನಗೆ ಸ್ಟಾಪ್ ಆಗಿದೆ ವೀಡಿಯೋ. ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದಾಗ ಸ್ಯಾಡಿಂದನೇ ಸ್ಟಾರ್ಟ್ ಮಾಡೋದು ಬೇಡ ಅನ್ನೋದೊಂದಿತ್ತು. ಸೊ ಹಾಸ್ಪಿಟಲಿಂದ ಬಂದೆ, ನಾನು ಹೆಲ್ದಿ ಆಗಬೇಕಲ್ಲ, ನಾನು ಹುಷಾರಾಗಬೇಕು, ನಾನು ಹೆಲ್ದಿಯಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡಬೇಕಲ್ಲ. ಸೊ ಹಾಗಾಗಿ ಫಸ್ಟ್ ನಾ ಹೆಲ್ದಿ ಆಗೋಣ ಅಂದ್ಬಿಟ್ಟು ನನಗೆ ಹೆಲ್ತ್ ಬಗ್ಗೆ ಒಂದು ತುಂಬ ಕಾನ್ಸಿಯಸ್ ಆಗಿ ಹೆಲ್ತ್ ಬಗ್ಗೆ ನಾನು ಟ್ರೀಟ್ ಮಾಡ್ಕೊತಾ ಇದ್ದೆ ನನ್ನನ್ನು ನಾನು. ಆ ಟೈಮಲ್ಲಿ ನನಗೊಂದಷ್ಟು ಟೈಮ್ ಕೊಟ್ಕೊಂಡೆ, ನನ್ನ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ, ನನ್ನ ಹೆಲ್ತ್ಗೆ ಏನೇನು ಬೇಕು, ನಾನೇನು ನಿಮ್ಮ ಮುಂದೆ ಕೂತ್ಕೊಂಡು ಹೆಲ್ದಿಯಾಗಿ ಕಾಣೋದಕ್ಕೆ ಊಟ ಆಗಲಿ, ತಿಂಡಿ, ನಿದ್ದೆ, ಆಲ್ಮೋಸ್ಟ್ ಈ ಮನೆ ಕಟ್ಬೇಕಾದ್ರೆ ನಿದ್ದೆನೇ ಮಾಡಿಲ್ಲ ನಾನು. ಅದೆಲ್ಲ ಹೆಲ್ದಿಯಾಗಿ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಈ ಪ್ರೊಸೆಸ್ಸಿಂದ ನಾನು ವಿಡಿಯೋಸ್ ಮಾಡಿದ್ದು ಲೇಟ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವತ್ತೇ ಅಷ್ಟೇ ಸ್ವಂತ ಮನೆ ಕಟ್ಟೋರ್ಗೆ ಗೊತ್ತಿರುತ್ತೆ ಆ ಟೆನ್ಷನ್ಸು, ಆ ದುಡ್ಡಿನ ಟೆನ್ಷನ್ಸು, ಈ ಕಡೆ ಕೆಲಸ ನಡೀತಾ ಇರಲ್ಲ, ದೆನ್ ಆಮೇಲೆ ಬಾಡಿಗೆಯವ್ರ ಪ್ರೆಷರ್ ಇರುತ್ತೆ ಖಾಲಿ ಮಾಡಿ ಅಂತ. ಆ ಟೈಮಲ್ಲಿ ನಮ್ಗೆ ಊಟ ತಿನ್ನೋಕೆ ಮನಸ್ಸಾಗಲ್ಲ, ಎಷ್ಟೊತ್ತಿಗೆ ಹೋಗಿ ನಮ್ಮ ಮನೆಗೆ ಸೇರ್ಕೊಂಡ್ಬಿಡ್ತೀವಿ ಅನಿಸುತ್ತೆ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಊಟ ನಿದ್ದೆ ಸರಿಯಾಗಿ ಆಗಿರಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಾಗ ಕೆಲಸದ ಒಂದು 2-3 months, ನನ್ನ ಹೆಲ್ತ್ ಹಾಳಾಗಿದ್ದು ಒಂದು 2-3 months, ಎಲ್ಲ ಸೇರಿ 6 months ನನ್ನ ಲೈಫಲ್ಲಿ ಪರ್ಸ್ನಲ್ಲಾಗಿ ಜರ್ನಿ ನಡೆದಿದ್ದು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಇನ್ನೊಂದು ಏನಂದರೆ, ನಮ್ಮ ಮನೆ ಅಂತ ಬಂದಾಗ ನಾವು ಬಾಡಿಗೆ ಮನೆಗೆ ಹೋದಾಗ ಏನು ಅನಿಸುತ್ತೆ, ಮನೆ ಇರುತ್ತೆ, ಐಟಮ್ ತೊಗೊಂಡೋಗಿ ಸೆಟಲ್ಡ್ ಆಗ್ತೀವಿ, ಇಷ್ಟು ದಿನ ಅಂತ ಜೀವನ ಮಾಡ್ತೀವಿ, ಬಾಡಿಗೆ ಕಟ್ತೀವಿ. ಸ್ವಂತ ಮನೆ ಅಂತ ಬಂದಾಗ ಒಂದು ಕೆಲವೊಂದು ಏರಿಯಾಗಳು ಮಾಡಿಸ್ಕೊಂಡಿರ್ತೀವಿ, ಡೈನಿಂಗ್ ಏರಿಯಾ, ಓಪನ್ ಕಿಚನ್ನು, ಇನ್ನೊಂದು ಮತ್ತೊಂದು ಆ ಏರಿಯಾ ಈ ಏರಿಯಾ ಅಂತ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅದರದ್ದೇ ಆದ ಸೆಟಪ್ ಐಟಮ್ಸ್ ಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಸೆಟಲ್ ಮಾಡೋಕ್ಕೆ ನಂಗೆ ಟೈಮ್ ಹಿಡಿತು. ಸೊ ಈ ಪ್ರೋಸೆಸ್ಸಿಂದ ನನಗೆ ಈ 6 months ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ದೆನ್ ನಾವೇನಾದರೂ ನಿಮ್ಮ ವೀಡಿಯೋಸ್ ಮಾಡಿದಾಗ ಇಲ್ಲ ಮೋಟಿವೇಟ್ ಆಗಬೇಕು, ಇಲ್ಲ ಯೂಸ್ ಆಗುವಂಥದ್ದು, ಇಲ್ಲ ಇಂಟ್ರೆಸ್ಟಿಂದ ನೋಡೋವಂಥದ್ದು ಮಾಡಿದ್ರೆ ಓಕೆ. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಸೆಟಲ್ಡ್ ಆಗ್ತಾ ಇದ್ದೀವಿ ಅನ್ನೋ ತೋರಿಸಿದ್ರೆ ತುಂಬ ಬೋರ್ ಅನಿಸುತ್ತೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡಲಿಲ್ಲ. ಆಮೇಲೆ ಬೆಳಗ್ಗೆ ಇನ್ನೊಂದೇನೆಂದರೆ, ಓಪನ್ ಮಾಡ್ತಿರ್ಲಿಲ್ಲ ನಾನು, ಯಾಕಂದರೆ ಸಬ್ಸ್ಕ್ರೈಬರ್ಸು ಲೆಸ್ ಆದರೆ ಮೈನಸ್ ಆದರೆ ಅದು ಡಿಮೋಟಿವೇಟ್ ಆಗುತ್ತೆ ನನಗೆ ಅಂದ್ಬಿಟ್ಟು ನಾನು ನೋಡ್ತಾನೇ ಇರಲಿಲ್ಲ ಈಗ ನನ್ನ ಚಾನಲ್ನ. ಆಮೇಲೆ ನಾನು ಓಪನ್ ಮಾಡಿ ನೋಡಿದೆ ಬೆಳಿಗ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ರೋ ಅಷ್ಟು ಜನನೂ ಇದ್ದಾರೆ, ಒಬ್ಬರು ಕೂಡ ನಂಗೆ ಮೈನಸ್ ಆಗಿಲ್ಲ. ಅದೊಂದು ನಂಗೆ ಖುಷಿ ಅನ್ನಿಸ್ತು. ಆ್ಯಂಡ್ ನನ್ನ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಅಂತ ಅನ್ನಿಸ್ತು. ಯಾರನ್ನ ಸಬ್ಸ್ಕ್ರೈಬ್ ಆಗಿ ನಂಗೆ ಇವತ್ತಿಗೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಮೇಲೆ ನಾನು ಮನೆ ಕಟ್ಕೊಂಡ್ಮೇಲೆ ತುಂಬ ಖುಷಿಯಾಗಿ ವೀಡಿಯೋಸ್ ಮಾಡಿ ತುಂಬ ಜನ ವಿಶ್ ಮಾಡಿದ್ರು ನನಗೆ. ಏನೋ ಹೇಳ್ತಾರಲ್ಲ ಮ್ಯಾನಿಫೆಸ್ಟೇಷನ್ ಅಂತ, ನೀವು ಯಾರ್ಯಾರು ನಂಗೆ ಒಳ್ಳೇದು ಬಯಸಿದ್ರಿ, ನಂಗೆ ಒಳ್ಳೇದೇ ಆಗಿದೆ. ನಾನು ಸ್ವಂತ ಮನೆಗೆ ಫೈನಲಿ ಬಂದೆ. ಅಷ್ಟೊಂದು ಸ್ಟ್ರಗಲ್ ಮಾಡಿದಾಗ ಕೆಲವೊಬ್ಬರು ನನಗೆ ಒಳ್ಳೇದಾಗುತ್ತೆ, ನೀವು ಬದುಕ್ತೀರಾ, ಯಾರು ನೀವು ಮೋಸ ಮಾಡಿದಿರೋ ಅವ್ರ ಕಣ್ಣು ಮುಂದೆ ಬದುಕ್ತೀರಾ ಅಂತ ಹೇಳಿದ್ರಿ. ಅದೆಲ್ಲ ಸತ್ಯ ಆಗಿದೆ. ಸೊ ಅದನ್ನು ತುಂಬ ಖುಷಿಯಾಗಿ ಹೇಳ್ಕೊಳ್ಳೋ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಈ ವಿಷಯನ ನಾನು ನಿಮಗೆ ತಲುಪ್ಸೋಕ್ಕಾಗಲಿಲ್ಲ. ಇವಾಗ ತಲುಪಿಸ್ತಾ ಇದ್ದೀನಿ. ಸೊ ಫೈನಲಿ ನಾವು ನಮ್ಮ ಮನೆಗೆ ಬಂದಿದ್ದೀವಿ, ಖುಷಿಯಾಗಿದ್ದೀವಿ, ಇವತ್ತು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ಇನ್ನು ಮುಂದೆ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ವೀಕ್ಲಿ 1 ವೀಡಿಯೋಸ್ ಆದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಿ ಬೆಸ್ಟಾಗಿ ನಾನು ಎಫರ್ಟ್ ಹಾಕಿ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಅದರಿಂದ ಯೂಟ್ಯೂಬ್ ಸ್ಟಾಪ್ ಆಯ್ತು ಅಷ್ಟೇ. ಆಮೇಲೆ ಕೆಲವರು ಸುಮ್ಮನೆ ಶೋಕಿಗೆ ಮಾಡಿದ್ಲು ಅಂತ ಎಲ್ಲ ಅಂದರು. ಇಲ್ಲ, ಶೋಕಿಂಗ್ ಮಾಡೋಂಗಿದ್ದಿದ್ರೆ ಡಿಲೀಟ್ ಮಾಡಿಬಿಡ್ತಾ ಇದೆ. ಆ್ಯಂಡ್ ಕೆಲವೊಬ್ರನ್ನ ಬೀದಿಗೆ ಹೇಳೋದು, ತೋರಿಸ್ಬೇಕಾಗಿತ್ತು ಅವ್ರ ಮುಖಗಳನ್ನ, ಅದಕ್ಕೆ ವೀಡಿಯೋಸ್ ಮಾಡಿದ್ಲು ಅಂದರು. ಹಂಗಾಗಿದ್ರೆ ಯೂಟ್ಯೂಬ್ ಚಾನಲ್ನೇ ನಾನು ಡಿಲೀಟ್ ಮಾಡಿಬಿಡ್ತಾ ಇದೆ, ಇಟ್ಕೊತಾನೆ ಇರಲಿಲ್ಲ. ಏನೋ ನಂಗೆ ಗೊತ್ತಿತ್ತು, ನನ್ನ ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಒಂದು ವೀಡಿಯೋಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ನನ್ನ ಯೂಟ್ಯೂಬ್ನ ನಾನು ಏನೂ ಡಿಲೀಟ್ ಮಾಡಿರಲಿಲ್ಲ. ಸೊ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾನು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.